Hello friends, welcome back to my channel Shruti Vlogs in Kannada. Friends, ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ನಮ್ಮ ಮಮ್ಮಿ ದೇಹಕ್ಕೆ ತಂಪಂತ ನಾನು ಭಾಳ ಹೀಟಾಗಿದೆ ಅನ್ನತ್ತಿದ್ದೆ, ಹಾಗಾಗಿ ಜೋಳದ ಹಿಟ್ಟಿನ ಜುಣ್ಕ ಮಾಡತ್ತಾರ ಫ್ರೆಂಡ್ಸ್. ಜುಣ್ಕ ಎಲ್ಲರಿಗೆ ಮಾಡೋಕ್ಕೆ ಬರುತ್ತೆ, ಹಾಗಾಗಿ ಕಂಪ್ಲೀಟಾಗಿ ನಾನು ತೋರಿಸ್ಲಿಲ್ಲ, ಮಲ್ಕೊಂಡಿದ್ದೆ ಇಲ್ಲ ಅಂತ ತೋರಿಸ್ತಿದ್ದೆ. ನಾನು ಮಲ್ಕೊಂಡು ಆಮೇಲೆ ಪಾತ್ರೆ ಸೌಂಡ್ ಆಗೋಣ ಎದ್ದೆ. ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ರು, ಆಗಲೇ ಒಗ್ಗರಣೆ ಕೊಟ್ಟಿದ್ರು. ನೋಡ್ತಾ ಇರೋದು ನನ್ನ ಮಗ ಅಜ್ಜಿ ಮೊಮ್ಮಗ ಕೂಡಿ ಜೋಳದ ಹಿಟ್ಟಿನ ಜುಣ್ಕ ಮಾಡತ್ತಾರೆ ಫ್ರೆಂಡ್ಸ್. ಸಖತ್ತಾಗಿತ್ತು. ಇಲ್ಲಿ ನೋಡಿ ನನ್ನ ಮಗ ಇದನ್ನು ಹಿಟ್ಟನ್ನ ಸೋಸ್ಕೊಂಡಾರ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕಿ ಅಲ್ಲೆಲ್ಲ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಎಣ್ಣೆ, ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಒಗ್ಗರಣೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಹಿಟ್ಟನ್ನ ಸೋಸ್ಕೊಂಡಿಟ್ಟಾರ. ಸೊ ಹಿಟ್ಟಿಗೆ ಇವಾಗ ನನ್ನ ಮಗನಿಗೆ ಫ್ರೆಂಡ್ಸ್ ಇದನ್ನು ಹುರ್ಕೊಳ್ಳ ಅಂದು ಕಟ್ ಮಾಡಿದವ, ಅದನ್ನ ಹಾಕಿದ್ರೆ ತೋರಿಸ್ತಾ ಇದ್ದಾವ ನನಗೆ. ನೋಡಿಲ್ಲ ಏನು ಹಾಕ್ಯಾವ ಅಂತ ಅಂಕೇರಿ. ಸೊ ಅವನಿಗೆ ಇಷ್ಟು ವಾವ್ ಅಪ್ಪು ಎಷ್ಟು ಚೆಂದಾಗಿತ್ತಲ್ಲ ಅಂತ ಹೇಳತ್ತಿದ್ದೆ. ಅವನು ಯಾರು ಹಾಕ್ಯಾರ ನಾ ಹಾಕ್ಯಾವ ಅಂತ ಹೇಳತ್ತಿದ್ದೆ ಫ್ರೆಂಡ್ಸ್ ಅವನು. ಸೊ ಎಂಜಾಯ್ ಮಾಡತ್ತಾರ ಅಜ್ಜಿ ಮೊಮ್ಮಗ ಅಂತ ಹೇಳ್ಬೋದು. ಅಲ್ಲಿ ಒಗ್ಗರಣೆ ಕೊಟ್ಟು ಒಂದು ನಿಮಿಷ ಅಲ್ಲಿ ಪಲ್ಯ ಮಾಡಿ ದ್ರಾಕ್ಷಿನ ಹಾಕಿ ಕೊಟ್ಟಿದ್ದೆ ಫ್ರೆಂಡ್ಸ್. ದ್ರಾಕ್ಷಿ ತಾನೊಬ್ಬನೇ ತಾಟ್ರೊಳಗೆ ತೊಗೊಂಡು ನಾನೇನು ಕೊಡಲ್ಲ ಅಂತ ಅಂಕೇರಿ ಹಿಂಗೆ ಕಾಡಿಸ್ಕೋತ ಸೂಪರ್ ಅದ ಅಂತ ಹೇಳ್ಕೊತ ದ್ರಾಕ್ಷಿ ತಿಂತಾಯಿದ್ರು. ಫುಲ್ ನಿದ್ದೆ ಬಂದಿದ್ದೆ ಫ್ರೆಂಡ್ಸ್, ಆದರೂ ಮಲ್ಕೋತಾ ಇಲ್ಲ ಅವ. ಮಾತಾಡ್ಕೋತ ಸ್ವಲ್ಪ ತಿನ್ನೋದು ನಮ್ಮ ಮಮ್ಮಿ ಹೇಳತ್ತಿದ್ರು. ನಾನು ಕಸ್ಕೊತೀನಿ ಬಾ ಅಂತ ಅವನು ಫಾಸ್ಟಾಗಿ ತಿನ್ನತ್ತಿದ್ದ. ಸೊ ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ. ಅವರಿನ್ನೂ ಮಲ್ಕೊಂಡಿದ್ರು, ಚಹಾ ಮಾಡಬೇಕಂತ ಅಂದ್ಕೊಂಡು. ನೋಡ್ತಾ ಇರ್ಬೋದು ನನ್ನ ಮಗ ಅಷ್ಟು ರೇಂಜಲ್ಲಿ ಮಲ್ಕೊಂಡಾನೆ ಅಂತ ನಮ್ಮ ಮಮ್ಮಿನೂ ಮಲ್ಕೊಂಡಿದ್ರು. ಸೊ ನಾನು ಚಹಾ ಮಾಡಬೇಕಂತ ಸ್ವಲ್ಪ ಎದ್ದೆ. 4:15 ಆಗಿತ್ತು. ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಇವಾಗ ನಮ್ಮ ಪತ್ರ ಮನೆ ಎಲ್ಲ ಸಿಕ್ಕಾಪಟ್ಟೆ ಶೆಕೆ ಆಗಕತ್ತಿತ್ತು, ಹಾಗೆ ಎಲ್ಲ ಅಲ್ಲಿದೆಲ್ಲ ಇಟ್ಟು ಮಲ್ಕೊಂಡೇವು. ಈಗ ಚಹಾ ಮಾಡಿ ಅಷ್ಟು ಕ್ಲೀನ್ ಮಾಡಬೇಕು. ಪಾತ್ರೆ ನೋಡಿಲ್ಲ ಎಷ್ಟು ಬಿದ್ದಾವೆ. ಕಸಾನು ಹುಡುಗಲಿಲ್ಲ ಫ್ರೆಂಡ್ಸ್, ಯಾಕೋ ಸಿಕ್ಕಾಪಟ್ಟೆ ಆಯಾಸ ಆಗಕತ್ತಿತ್ತು. ಫ್ಯಾನ್ ಹಾಕಿ ಮಲ್ಕೊಂಡ್ಬಿಟ್ಟು ಆಮೇಲೆ ಕೆಲಸ ಮಾಡಿದ್ರೆ ಆಯ್ತತ್ತ ಅಂಕೇರಿ. ಇಲ್ಲಿ ನಾನು ಹಾಲಿಗೆ ಇಟ್ಟಿದ್ದೆ, ಹಾಲು ಕಾಯ್ದು ಚಹಾ ಮಾಡಬೇಕಂತ ಚಹಾಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್. ಚಹಾ ಕೂಡ ರೆಡಿ ಆಗ್ತಾಯಿತ್ತು. ಚಹಾ ಕುಡಿದು ನಮ್ಮ ಮಮ್ಮಿಗೆ ಎಬ್ಬಿಸ್ಬೇಕಂತ ಮಾಡಿದೆ. ಯಾಕಂದರೆ ಇಲ್ಲಿ ನನ್ನ ಮಗ ಊಟ ಮಾಡಿದ್ದಿಲ್ಲ ಫ್ರೆಂಡ್ಸ್. 2 ತತ್ತಿ ಕುದಿಸ್ಬೇಕಂತ ಕುದಿಸಾಕಿಟ್ಟಿದ್ದೆ. ಇವಾಗ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್, ಮಿನಿ ಲಾಗ್ ಅಂತಲೇ ಹೇಳ್ಬೋದು. ಸ್ವಲ್ಪ ಲಾಗ್ನ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ಅದಾರ ಎಲ್ಲ ಕಡೆಯೂ, ಅವ್ರಿಗೂ ನೋಡ್ಕೋಬೇಕಾಗ್ತೈತಿ. ಸೊ ಫೋನ್ ಹಿಡ್ಕೊಂಡೆ ಕೊಡೋಕ್ಕಾಗಲ್ಲ. ಚಹಾ ಕೂಡ ಸೋಸಿದೆ, 2 ಟೋಸ್ಟ್ ಚಹಾ ನಮ್ಮ ಮಮ್ಮಿಯವ್ರಿಗೆ ಕೊಟ್ಟೆ. ಹಾಗೆ ನೋಡ್ತಾ ಇರ್ಬೋದು ಎಲ್ಲ ಮನೆ ಕೂಡ ಕ್ಲೀನ್ ಮಾಡಿಕೊಂಡೆ, ಕಸ ಹೊಡ್ಕೊಂಡು ಪಾತ್ರೆ ತೊಳ್ಕೊಂಡ್ಬಂದೆ. ಅವರು ನಮ್ಮ ಮಮ್ಮಿಯವ್ರು ಮಾಡ್ತಿದ್ರು, ಅದೇನೋ ಕೈಗೆ ಮುಳ್ಳು ಚುಚ್ಚಿಬಿಟ್ಟಿದೆ ಫ್ರೆಂಡ್ಸ್. ಹಾಗಾಗಿ ಪಾಪ ಅವರು ನನಗೆ ಬೇಡ, ನನಗೆ ತಿಕ್ಕೋಕ್ಕಾಗಲ್ಲ ಅಂದ್ರೆ ಅದಕ್ಕೆ ನಾನು ತಿಕ್ಕೊಂಬಂದೆ. ಇಲ್ಲಿ ನೋಡಿ ಅಜ್ಜಿ ಮೊಮ್ಮಗನ ಪ್ರೀತಿ ಆಟ. ಸೊ ಫ್ರೆಂಡ್ಸ್, ನಮ್ಮ ನಾದಿನಿಯವರು ಊಟಕ್ಕೆ ಕರೆದಿದ್ರು, ನಮ್ಮ ಮಮ್ಮಿ ಬಂದಾರಂತ. ಸೊ ನಾವು ಅಲ್ಲಿ ಹೋಗೋಕೆ ರೆಡಿ ಆಗಿದ್ದೆ. ಅಲ್ಲೇ ಊಟಕ್ಕೆ ಕರೆದಿದ್ರು, ನಾನೇನು ಮಾಡಲಿಲ್ಲ. ಸೊ ಹಾಗಾಗಿ ಇಷ್ಟೇ ಲಾಗ್ ಇದಾಯಿತು. ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ಬೇಕಂತಂದೆ. ಅವ್ರು ಹೋಗೋಣ ಅಡುಗೆ ಮಾಡಿದ್ರು, ಊಟ ಮಾಡಿದ್ವಿ. ಇಲ್ಲಿ ನನ್ನ ಮಗ, ಇಲ್ಲಿ ನಮ್ಮ ನಾದಿನಿ ಮಗನಿಗೆ ಅವ್ರ ಪಪ್ಪ ಕಾಡಾತನ ಹೊಡೆಯತ್ತಿದ್ರು. ಈಕೆ ಇವತ್ತಿನ ಲಾಗ್ ಇಷ್ಟೇ.